ಒಳ್ಳೆ ಹುಡುಗರಿಗೆ ಗಾಂಧಿ ಅಂತಾರೆ. ಗಾಂಧೀಜಿಯ ಮೌಲ್ಯಗಳು ಮತ್ತು ಗಾಂಧಿನ ನೋಟಲ್ಲಿ ಇಡಬೇಕಾ ಇಡಬಾರ್ದ, ಯಾಕೆ 5 ವರ್ಷ ಆಯ್ತು ಅಂದ್ರೆ ಆ ಪುಟ್ಟ ಕನಸಿನಿಂದ ಒಂದು ದೊಡ್ಡ ಕನಸಿನ ಕಡೆಗೆ ಇದನ್ನು ತಗೊಂಡು ಇವತ್ತು ಬಂದಿದ್ದಾರೆ. ನನಗೆ ಡೈರೆಕ್ಟ್ರು ಈ ಸಿನಿಮಾ ಕತೆ ಹೇಳುವಾಗಲೇ ತುಂಬ ವಿಭಿನ್ನವಾಗಿದೆ, ಡಿಫ್ರೆಂಟ್ ಕಾನ್ಸೆಪ್ಟ್ ಅನಿಸ್ತು. ಅದೇ ನೀವು ಹೇಳ್ದಂಗೆ ಇವಾಗ ಗಾಂಧಿ ಅಂದರೆ ಅದನ್ನು ರೇಗ್ಸೋಕ್ಕೆ ಒಳ್ಳೆ ಹುಡುಗರಿಗೆ ಇವ್ನು ಗಾಂಧಿ ಅಂತಾರೆ, ಆ ಥರ ಗಾಂಧಿದು ಇದು ಮಾಡ್ತಾರೆ. ಬಟ್ ಈ ಚಿಕ್ಕ ಹುಡುಗಿ ಪಾತ್ರದಲ್ಲಿ ಅದೊಂದು ಯೋಚನೆ ಬರೋದು, ಆಮೇಲೆ ತುಂಬ ಚೆನ್ನಾಗಿದೆ ಕತೆ, ವಿಭಿನ್ನವಾಗಿದೆ. ಆಮೇಲೆ ಲೊಕೇಶನ್ ಆಗಲಿ, ಆ ಕತೆ ಹೆಣೆದಿರೋದು ತುಂಬ ಚೆನ್ನಾಗಿದೆ. ಗಾಂಧಿ ತತ್ವ ಮೌಲ್ಯದ ಬಗ್ಗೆ ಎಷ್ಟೋ ಸರಿ ನಾವೇ ಯೋಚನೆ ಮಾಡಿರಲ್ಲ, ಹೌದಲ್ವಾ? ಈ ಥರ ದೊಡ್ಡ ಬರೀ ಚಿಕ್ಕ ಮಕ್ಳಿಗೇನೆ ಅಲ್ಲ, ಮಕ್ಕಳು ದೊಡ್ಡವರು ಎಲ್ಲರೂ ನೋಡಬೇಕು. ಯಾಕಂದರೆ ಇದೊಂದು ಸೋಷಿಯಲ್ ಅವೇರ್ನೆಸ್ ಸಿನಿಮಾ ಇದು. ಅಂದರೆ ಗಾಂಧೀಜಿಯ ಮೌಲ್ಯಗಳು ಮತ್ತು ಗಾಂಧಿನ ನೋಟಲ್ಲಿ ಇಡಬೇಕಾ ಇಡಬಾರ್ದ ಅಂತ ಒಂದೊಂದು ಚರ್ಚೆ ಶುರುವಾಗುತ್ತೆ. ಅದಕ್ಕೂ ನನಗೆ ತುಂಬ ಸಂತೋಷ ಇದೆ. ಈ ಚರ್ಚೆ ಆಗಬೇಕು. ಸಿನಿಮಾ ಮತ್ತು ಗಾಂಧಿ ನೋಟು ಇವೆಲ್ಲ ಒಂದು ವಿಷಯ ಆಧಾರಿತ ಸಿನಿಮಾ, ಇದು ಜವಾಬ್ದಾರಿ ಸಿನಿಮಾ. ಭಾಳ ಖುಷಿ ಆಗುತ್ತೆ. ಈಗಾಗಲೇ ಈ ಸಿನಿಮಾ ಪ್ರಶಸ್ತಿ ಕೂಡ ತಗೊಂಡು ಅವಳು ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ತಗೊಂಡು, ಮತ್ತು ದಸರಾ ಫಿಲ್ಮ್ ಫೆಸ್ಟಿವಲಲ್ಲಿ ಪ್ರದರ್ಶನ ಆಯಿತು ಹೋದ ವರ್ಷ. ಸೊ ಅವೆಲ್ಲ ಹೆಗ್ಗಳಿಕೆ ಈ ಸಿನಿಮಾದು. ಮತ್ತು ಇವಳು ಚೆನ್ನಾಗಿ ಮಾಡಿದ್ದಾಳೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ನೀವು ಸಿನಿಮಾ ನೋಡೋದು ಗೊತ್ತಾಗ್ತಿದೆ. ಒಳ್ಳೇದಾಗಲಿ ಅಂತ ಹಾರೈಸ್ತೀವಿ ಅಷ್ಟೇ. ತುಂಬ ಒಳ್ಳೆಯ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಡೈರೆಕ್ಟ್ರು. ಇದು ಗಾಂಧಿ ಮತ್ತು ನೋಟು ಅದ್ರ ಬಗ್ಗೆ ಭಾಳ ದೊಡ್ಡ ಚರ್ಚೆ ಆಗಬಹುದಾದಂಥ ಎಲ್ಲ ಸಾಧ್ಯತೆಗಳನ್ನು ಹುಟ್ಟು ಹಾಕಿದೆ ಈ ಸಿನಿಮಾ. ಸರ್ ತುಂಬ ಚೆನ್ನಾಗಿದೆ. ಏನಕ್ಕೆ ಅಂದರೆ ಇದು ಬರೀ ಮಕ್ಕಳು ನೋಡೋಂಥ ಸಿನಿಮಾ ಅಲ್ಲ, ದೊಡ್ಡವರು ನೋಡೋವಂಥದ್ದು. ಇದು ದೇಶದಲ್ಲಿ ಒಂದು ಮೌಲ್ಯ, ಈ ಗಾಂಧೀಜಿ ಬಗ್ಗೆ ಒಂದು ಅರ್ಥ ತಿಳ್ಕೊಳ್ಳೋಂಥ ಒಂದು ವಿಷಯ ಇದೆ. ಮಗು ಒಂದು ಈಗ ಕುಡ್ತಾ ಅಥವಾ ಕೆಟ್ಟದ್ದಕ್ಕೆ ಬಳಸಬಾರ್ದು ಒಂದು ನೋಟ್ನ ಅಂತ ಒಂದು ವಿಷಯ ಇಟ್ಕೊಂಡು ಚರ್ಚೆ ಹೋರಾಟ ನಡೀತಾ ಇದೆ. ತುಂಬ ಚೆನ್ನಾಗಿದೆ ಅನ್ನಿಸ್ತು ನನಗೆ. ಸಾಮಾನ್ಯವಾಗಿ ಒಂದು 5 ವರ್ಷ ಆಯ್ತು ಇದು ಮೂವಿ ತೆಗೆದು. ನಾವು ನಮ್ಮ ಮಂಜು ಚಂದ್ರು ಅವರು ಒಂದು ಚರ್ಚೆ ಮಾಡಿ ಒಂದು ನಿರ್ಮಾಣ ಮಾಡೋಣ ಅಂತ ಒಂದು ವಿಷಯ ಮುಟ್ಕೊಂಡು ನಮ್ಮ ಡೈರೆಕ್ಟ್ರು ಯೋಗಿ ದೇವಗಂಗೆ ಅವರು ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಸರ್. ಎಲ್ಲ ಚೆನ್ನಾಗಿ ಅನ್ನಿಸ್ತಾ ಇದೆ. ಎಲ್ಲರೂ ನಾರ್ಮಲಾಗಿ ಕಮರ್ಷಿಯಲ್ ಸಿನಿಮಾ ಮಾಡ್ತಾರೆ. ಈ ಥರ ಸಿನಿಮಾ ಮಾಡಿದ್ರೆ ದುಡ್ಡು ಹಾಕಿದ್ರೆ ದುಡ್ಡು ಬರುತ್ತೋ ಬರೋಲ್ಲ ಅನ್ನೋದು 100 ಸಲ ಯೋಚನೆ ಮಾಡ್ತಾರೆ. ಈ ಥರ ಸಂದರ್ಭದಲ್ಲಿ ಡೈರೆಕ್ಟ್ರು ಬಂದು ನಮ್ಮ ಹತ್ರ ಕತೆ ಹೇಳಿದಾಗ ನಾವು ಅದನ್ನು ಧೈರ್ಯವಾಗಿ ತೊಗೊಂಡು ಈ ಕತೆನ ಬಂದು 100% ಮಾಡೋ ಜನಕ್ಕೆ ತಲುಪಿಸ್ಬೋದು ಅಂತ ಅಂದಾಗ ನಮಗೆ ಬಂದು ನಮ್ಮ ಸ್ನೇಹಿತ ಚಂದ್ರು ಮತ್ತು ನಮ್ಮ ಪದ್ಮನಾಭ್ ಸರ್ ಅವರು ಎಲ್ಲರೂ ಸಹಕಾರದಿಂದ, ಆಮೇಲೆ ನಾವು ಯಾರನ್ನ ಈ ಪಾತ್ರಕ್ಕೆ ಸೂಟಬಲ್ ಅಂದಾಗ ನಾವು ಹುಡುಕ್ತಾ ಇದ್ರಿ. ಆ ಹುಡುಕೋ ಸಮಯದಲ್ಲಿ ಬಂದು ನಮ್ಗೆ ಡಿವಿಜನ್ ನಾಗೇಂದ್ರ ಬಸ್ ಅವರು ಸಿಕ್ಕಿದ್ರು ಮತ್ತು ಅವರು ನಮಗೆ ಒಳ್ಳೆ ಸಪೋರ್ಟ್ ಇತ್ತು. ಇದು ಯಾಕೆ 5 ವರ್ಷ ಆಯಿತು ಅಂದರೆ ಈ ಸಿನಿಮಾ ಬಂದು ಏನೋ ನಾರ್ಮಲ್ ಸಿನಿಮಾ ಥರ ಕಮರ್ಷಿಯಲ್ ಥರ ಬಂದ ಓದಾನ ತೆಗೆದಿಲ್ಲ. ನಿಮಗೆ ಸೆನ್ಸರ್ ಅವರೇ ಬಂದು 118 ಕಟ್ಕೊಟ್ರು. ಅದನ್ನೆಲ್ಲ ಭೇದಿಸ್ಕೊಂಬಂದು ಇವತ್ತಿಲ್ಲಿ ಏನಾದರೂ ಬಂದಿದೆ ಅಂದರೆ ಅದು ನಾವು ಚಿತ್ರ ಎಲ್ಲ ತಂಡದವರು, ಡೈರೆಕ್ಟ್ರ್ ಆಗಿರ್ಬೋದು, ನಾವು, ನಮ್ಮ ಪದ್ಮನಾಭ್ ಸಾರು, ಚಂದ್ರು ಅವರು, ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಮತ್ತು ವಾಣಿ ಹರಿಕೃಷ್ಣ ಎಲ್ಲ ಒಂದು ಶ್ರಮದಿಂದ ನಾವು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀವಿ. ಮೊದಲನೇದಾಗಿ ನಾವು ದೈನಂದಿನ ಜೀವನದಲ್ಲಿ ಹೇಗೆ ನೋಟನ್ನು ಬಳಸ್ತೀವಿ ಅನ್ನೋ ವಿಚಾರ ಮೊದಲು ಥಿಂಕ್ ಮಾಡಬೇಕಾದ್ರೆ ನಮಗೆ ದುಡ್ಡು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನನಗೆ ಮೊದಲಿಂದ ಇದಾಗ್ತಿತ್ತು. ಬಟ್ ಯಾವಾಗ ನಾವು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ದುಡ್ಡು ಇಂಪಾರ್ಟೆಂಟ್ ಆಗುತ್ತೆ. ಈ ಕಡೆ ಫ್ಯಾಮಿಲಿ ನಡೆಸೋಕ್ಕೂ ದುಡ್ಡು ಬೇಕು, ಎಲ್ಲದಕ್ಕೂ ದುಡ್ಡು ಬೇಕು ಅಂತಂದಾಗ ಹೇಗೆ ಫ್ಯಾಮಿಲಿ ಜೊತೆಗೆ ಸಿನಿಮಾ ಎರಡೂ ಇಂಪಾರ್ಟೆಂಟ್ ಆಗುತ್ತೆ ಬದುಕಿಗೆ ಅಂದಾಗ ದುಡ್ಡು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋ ವಿಚಾರ ತುಂಬ ಸಲ ತಲೆಗೆ ಬಂದಿತ್ತು. ಅದನ್ನು ಇಟ್ಕೊಂಡು ನಾನೊಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ ಸರ್, ಗಾಂಧಿ ನೋಟು ಅಂತ. ಆ ಗಾಂಧಿ ಮತ್ತು ನೋಟು ಶಾರ್ಟ್ ಫಿಲ್ಮಲ್ಲಿ ಗಾಂಧೀಜಿಯವರ ಸತ್ಯಶೋಧನೆ ಅನ್ನೋ ಪುಸ್ತಕದ ವಿಚಾರ ಅದೆಲ್ಲ ನೋಡಿಕೊಂಡು ಒಂದು ಯಂಗ್ ಹುಡುಗ ಹೇಗೆ ತನ್ನ ಲೈಫಲ್ಲಿ ದುಡ್ಡಿನ ವಿಚಾರವಾಗಿ ಇರ್ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಆ ಇರ್ರೆಸ್ಪಾನ್ಸಿಬಿಲಿಟಿ ಮುಂದಿನ ದಿನಗಳಲ್ಲಿ ಹೇಗೆ ಅವನು ಬದಲಾವಣೆ ಆಗ್ತಾನೆ ಅನ್ನೋದು ಶಾರ್ಟ್ ಫಿಲ್ಮಲ್ಲಿ ಇದು ಮಾಡ್ಕೊಂಡಿದ್ದೆ ಸರ್. ಆ ವಿಚಾರವನ್ನು ನಾನು ಮತ್ತು ನಿರ್ದೇಶಕರು, ಗಾಂಧಿ ಮತ್ತು ನೋಟು ಚಿತ್ರ ನಿರ್ದೇಶಕರಾದ ಯೋಗಿ ದೇವಗಂಗೆ ಸರ್ ಅವರು ಒಂದ್ಸರಿ ಡಿಸ್ಕಷನ್ ಮಾಡ್ತೀವಿ. ಡಿಸ್ಕಷನ್ ಮಾಡಿದಾಗ ಇದು ತುಂಬ ಒಳ್ಳೆಯ ಲೈನು, ಇದನ್ನು ಹೇಗೆ ನಾವು ದೊಡ್ಡ ಆಯಾಮದಲ್ಲಿ ದೃಷ್ಟಿಕೋನದಲ್ಲಿ ಹೇಳ್ಕೋಬಹುದು ನಾವು ಅನ್ನೋದನ್ನು ಅವರು ನನ್ನ ಜೊತೆ ಚರ್ಚೆ ಮಾಡ್ತಾರೆ ಸರ್. ಚರ್ಚೆ ಮಾಡಿದಾಗ ಅವರು ಇದನ್ನು ನಾನು ದೊಡ್ಡದಾಗಿ ಮಾಡ್ತೀನಿ, ಅದಕ್ಕೆ ನೀನು ಸಂಭಾಷಣೆ ಬರೀವೆ ಅಂತ ಒಂದು ಅವಕಾಶ ಕೊಡ್ತಾರೆ. ಅವ್ರಿಗೆ ನಾನು ಧನ್ಯವಾದ ತಿಳಿಸ್ತೀನಿ ಸರ್. ನನ್ನ ಆ ಪುಟ್ಟ ಕಥೆಯಿಂದ, ಆ ಪುಟ್ಟ ಕನಸಿನಿಂದ ಒಂದು ದೊಡ್ಡ ಕನಸಿನ ಕಡೆಗೆ ಇದನ್ನು ತಗೊಂಡು ಇವತ್ತು ಬಂದಿದ್ದಾರೆ.
ಇದಕ್ಕೆ ಒಂದು ಮುಖ್ಯ ಪಾತ್ರ ಅಂತ ಬೇಕಾಗಿರುತ್ತೆ. ಆ ಪಾತ್ರದ ವಿಚಾರ ಮುಂದೆ ನಾಗೇಂದ್ರ ಪ್ರಸಾದ್ ಸರ್ ಮಗಳು ಬಂದು ಸೇರ್ಕೋತಾರೆ. ಆ್ಯಕ್ಚುಲಿ ನನಗೇನು ಗೊತ್ತಿಲ್ಲ, ನಾನು ಏನು ಮಾತಾಡ್ತೀನಿ. ಖುಷಿ ಆಗ್ತದೆ ಅಷ್ಟೇ. ತುಂಬ ಚಿಕ್ಕವಳಿದ್ದೆ, ನನಗೆ ಆ್ಯಕ್ಟಿಂಗ್ ಅಂತ ಏನೂ ಗೊತ್ತಿಲ್ಲ. ಐ ಆಮ್ ವೆರಿ ಹ್ಯಾಪಿ ಟು ಸಿ ಮೈ ಆ್ಯಕ್ಟಿಂಗ್ ಅಷ್ಟೇ. ಗಾಂಧಿ ಮತ್ತು ನೋಟು ಸಿನಿಮಾ ವಿಭಿನ್ನವಾಗಿ ಒಂದು ಮೂಡಿ ಬಂದಿದೆ. ಈ ಸಿನಿಮಾ ಎಲ್ಲ ನೋಡಿ, ಯಾಕಂದರೆ ಇದರಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ. ಅದು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿದ್ರೇ ಅದು ಗಾಂಧಿ ಮತ್ತು ನೋಟು ಏನು ಅಂತ ಗೊತ್ತಾಗೋದು. ನೋಟಿನ ವ್ಯಾಲ್ಯೂ ಏನು ಅಂತ ತೋರಿಸ್ಕೊಟ್ಟಿದ್ದಾರೆ. ಗಾಂಧಿ ನೋಟು ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಿ ಅದಕ್ಕೊಂದು ಒಳ್ಳೆ ಯಶಸ್ಸು ಕೊಡಬೇಕು ಅಂತ ಅಂದ್ಬಿಟ್ಟು ನನ್ನ ಕಡೆಯಿಂದ ಈ ಥರ ಸಿನಿಮಾ ಬಂದು 3-4 ವರ್ಷ ಆಗಿದೆ. ಬಟ್ ಸಮಾಜಕ್ಕೆ ಪ್ಲಸ್ ಎಲ್ಲದಕ್ಕೂ ಒಳ್ಳೆಯ ಸಂದೇಶ ಸಾರ್ತಕ್ಕಂಥ ವ್ಯಕ್ತಿತ್ವನ ಇದರಲ್ಲಿ ಮೂಡಿಸಿದ್ದಾರೆ. ಆ ಸಿನಿಮಾ ನೋಡಿದೆ ನಾನು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದ್ವಿ, ಬಟ್ ಅದಕ್ಕಿಂತ ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಕ್ಲಾರಿಟಿ, ಕ್ಯಾಮರಾ ವರ್ಕ್ ಚೆನ್ನಾಗಿದೆ. ಸೊ ಆ ಹುಡುಗಿ ತುಂಬ ಚಿಕ್ಕ ಹುಡುಗಿ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಆ ಏಜ್ಗೆ ತುಂಬ ಅದು ದೊಡ್ಡ ಕ್ಯಾರೆಕ್ಟರ್ ಥರ ಮಾಡಿದ್ದಾರೆ. ಸೊ ನನ್ನ ಫ್ರೆಂಡೇ ಇದಕ್ಕೆ ಪ್ರೊಡ್ಯೂಸರು ಮಿಸ್ಟರ್ ಚಂದ್ರು ಅಂತ ಮತ್ತು ಮಂಜು ಅಂತ. ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿ ಬಂದಿದೆ, ಎಲ್ಲರೂ ನೋಡಿ.